ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು, ಏನು ಪ್ರೊಸೀಜರ್ ಅಂತ ತಿಳ್ಕೊಬೇಕು ಅಂತಿದ್ರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ. ಶೃಂಗೇರಿ, ಎಸ್, ಶೃಂಗೇರಿ ಅನ್ನೋ ಹೆಸರು ಋಷ್ಯ ಶೃಂಗಗಿರಿ ಅನ್ನೋ ಒಂದು ಬೆಟ್ಟದಿಂದ ಹುಟ್ಕೊಂತು. ತುಂಗಾ ನದಿಯ ದಡದಲ್ಲಿರೋ ಈ ದೇವಸ್ಥಾನನ ಸ್ಥಾಪನೆ ಮಾಡಿದ್ದು ಶ್ರೀ ಆದಿಶಂಕರಾಚಾರ್ಯ. ಆದಿಶಂಕರಾಚಾರ್ಯರು 12 ವರ್ಷಗಳ ಕಾಲ ಈ ನೆಲದಲ್ಲೇ ಇದ್ದು ಅವರ ಶಿಷ್ಯರಿಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ನಿಮ್ಗಿಲ್ಲಿ ಶ್ರೀ ಶಾರದಾಂಬ, ಶ್ರೀ ವಿದ್ಯಾಶಂಕರ, ತೋರಣ ಗಣಪತಿ ಮುಂತಾದ ದೇವಸ್ಥಾನಗಳು ನೋಡೋದಕ್ಕೆ ಸಿಗುತ್ತೆ. ಅಕ್ಷರಾಭ್ಯಾಸ ಅಂದರೆ ಏನು, ಇದನ್ನ ಯಾರು ಮಾಡ್ಬೋದು, ಏನಿದ್ರು ಪ್ರೊಸೀಜರ್ ಅಂತ ನಾನಿವಾಗ ನಿಮಗೆ ಹೇಳ್ತೀನಿ. ಅಕ್ಷರಾಭ್ಯಾಸ ಅಂದರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡೋಕ್ಕೂ ಮೊದಲು, ಅಂದರೆ ಸ್ಕೂಲ್ ಜಾಯಿನ್ ಆಗೋಕ್ಕೂ ಮೊದಲು ನಾವು ಗಣಪತಿಗೆ ಮತ್ತು ತಾಯಿ ಸರಸ್ವತಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದು. ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗ್ಲಪ್ಪ, ಅವ್ರ ತಲೆಗೆ ಚೆನ್ನಾಗಿ ವಿದ್ಯೆ ಹತ್ತಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದೇ ಇದು ಅಕ್ಷರಾಭ್ಯಾಸ. ಇದನ್ನು 2.5 ವರ್ಷದಿಂದ 5 ವರ್ಷದ ಯಾವುದೇ ಮಕ್ಕಳು ಇದನ್ನು ಮಾಡಿಸ್ಬೋದು. ಏನಿದ್ರು ಪ್ರೊಸೀಜರ್, ನಾವೇನು ತೊಗೊಂಡು ಹೋಗಬೇಕು, ಏನು ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಅಂತಿದ್ರೆ ನೀವೇನೂ ತೊಗೊಂಡು ಹೋಗೋ ಹಾಗಿಲ್ಲ. ಅಲ್ಲೇ ಅಕ್ಷರಾಭ್ಯಾಸದು ಒಂದು ಹಾಲ್ ಇರುತ್ತೆ, ಅದ್ರ ಪಕ್ಕನೇ ಒಂದು ಕೌಂಟರ್ ಇರುತ್ತೆ. ಆ ಕೌಂಟರಲ್ಲಿ 500 ರೂಪೀಸ್ ಕೊಟ್ಟರೆ ನಿಮಗೆ ಒಂದು ಟಿಕೆಟ್ ಕೊಡ್ತಾರೆ. ಆ ಟಿಕೆಟ್ನ ತೊಗೊಂಡು ಹೋಗಿ ನೀವು ಆ ಹಾಲಲ್ಲಿ ಕೊಟ್ಟರೆ ನಿಮಗೆ ಒಂದು ತಟ್ಟೆಯಲ್ಲಿ ಅಕ್ಕಿ ಮತ್ತು ಅರಿಶಿನದ ಕೊಂಬು ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಒಂದು ಸ್ಲೇಟ್ ಮತ್ತು ಚಾಕ್ ಪೀಸ್ ಕೊಡ್ತಾರೆ. ನೀವು ತಂದೆ ತಾಯಿ ಇಬ್ಬರೂ ಹೋಗಿದ್ರೆ ತಾಯಿ ತಟ್ಟೆಯಲ್ಲಿ ಮಕ್ಕಳಿಗೆ ಬರೆಸ್ಬೇಕು ಆ್ಯಂಡ್ ತಂದೆ ಸ್ಲೇಟಲ್ಲಿ ಬರೆಸ್ಬೇಕು ಅವ್ರು ಹೇಳೋದನ್ನು. ಅಕಸ್ಮಾತ್ ನೀವು ಒಬ್ಬರೇ ಹೋಗಿದ್ರೆ ನೀವೇ 2ರಲ್ಲೂ ಬರೆಸ್ಬೋದು, ಏನು ತೊಂದರೆ ಇಲ್ಲ. ಇದ್ರ ಟೈಮಿಂಗ್ಸ್ ಬಂದು ಬೆಳಗ್ಗೆ 8 ಗಂಟೆಯಿಂದ 1 ಗಂಟೆವರೆಗೆ ಇರುತ್ತೆ. ನೀವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ ಈ ಟೈಮ್ ಒಳಗಡೆನೇ ಹೋಗಬೇಕು. ಅದು ಅಲ್ಲದೆ ಕೆಲವರು ದಾನ ಕೂಡ ಮಾಡ್ತಾರೆ, ಮಕ್ಕಳ ಕೈಲಿ ದಾನ ಮಾಡಿಸ್ತಾರೆ. ಬುಕ್ಕು, ಪೆನ್ಸಿಲು ಏನಾದರೂ ಅವರ ಕೈಲಾಗಷ್ಟು ದಾನ ಮಾಡಿಸ್ತಾರೆ. ಅದು ಮಾಡಿಸಿದ್ರೆ ಒಳ್ಳೆಯದು ಅಂತ. ನಿಮ್ಗೆ ಏನಾದರೂ ದಾನ ಮಾಡಿಸ್ಬೇಕು ಅಂತಿದ್ರೆ ಮೊದಲೇ ಬುಕ್ಕು ಅಥವಾ ಪೆನ್ಸಿಲ್ ನಿಮ್ಗೇನು ಬೇಕು ಅದನ್ನು ತೊಗೊಂಡು ಹೋಗಿ. ಸೊ ಇದಾಗಿತ್ತು ಡೀಟೇಲ್ಡ್ ಮಾಹಿತಿ ಆಫ್ ಅಕ್ಷರಾಭ್ಯಾಸ. ನಾವು ನಮ್ಮ ಮಗಳಿಗೆ ಅಕ್ಷರಾಭ್ಯಾಸ ಮುಗಿಸ್ಕೊಂಡು ಅಲ್ಲೇ ಕೆರೆಯಲ್ಲಿ ಇದ್ದ ಮೀನನ್ನು ತೋರಿಸ್ಕೊಂಡು ತಿಂಡಿ ತಿಂದ್ಕೊಂಡು ನಮ್ಮ ಪಯಣವನ್ನು ನಾವು ಮುಗಿಸಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.